ಜೆಡಿಎಸ್ಸಿನ ಹಿರಿಯ ನಾಯಕ ಜಿಟಿ ದೇವೇಗೌಡರ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಜಿಟಿ ದೇವೇಗೌಡರಿಗೆ ನಿಯತ್ತು ಇಲ್ಲ, ನಿಷ್ಠೆನೂ ಇಲ್ಲ. ಜಿಟಿಡಿ ವಿರುದ್ಧ ಸಿಡಿದೆದ್ದ ಎಚ್ಡಿ ಕುಮಾರಸ್ವಾಮಿ ಪಕ್ಷದ್ರೋಹಿ ಎಂದ ಕುಮಾರಸ್ವಾಮಿ. ಜಿಟಿ ದೇವೇಗೌಡರು ಜೆಡಿಎಸ್ ಪಕ್ಷದ ಒಬ್ಬ ಹಿರಿಯ ನಾಯಕ. ಆ ನಾಯಕನ ವಿರುದ್ಧ ಈಗ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಜಿಟಿ ದೇವೇಗೌಡರಿಗೆ ನಿಯತ್ತಿಲ್ಲ, ಜಿಟಿ ದೇವೇಗೌಡರಿಗೆ ನಿಷ್ಠೆ ಇಲ್ಲ ಅಂತ ಹೇಳಿ ಅವರೊಬ್ಬ ಪಕ್ಷದ್ರೋಹಿ ಅಂತೇಳಿ ಅತಿ ಸಂಬೋಧನೆ ನಡೆಸಿದ್ದಾರೆ. ನಿಯತ್ತಿಲ್ಲದೆ ಇರುವವರನ್ನ ಪಕ್ಷದಲ್ಲಿ ಹೆಂಗಿಟ್ಕೊಳ್ಳೋದು? ಇನ್ನು ಮುಂದೆ ಪದೇ ಪದೇ ಜಿಟಿಡಿಯ ಹೆಸರನ್ನು ನನ್ನ ಮುಂದೆ ಹೇಳಬೇಡಿ, ನನಗೆ ಕೇಳಕ್ಕಾಗಲ್ಲ, ನನಗೆ ವೇದನೆ ಆಗುತ್ತೆ. ಜಿಟಿ ದೇವೇಗೌಡರ ವಿರುದ್ಧ ಕಿಡಿಕಾರಿದ ಕುಮಾರಸ್ವಾಮಿ. ಜಿಟಿ ದೇವೇಗೌಡರಿಗೆ ನಿಯತ್ತಿಲ್ವಂತೆ, ಪಕ್ಷ ನಿಷ್ಠೆನೂ ಇಲ್ಲವಂತೆ, ಅವರನ್ನ ಪಕ್ಷದಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲವಂತೆ. 4 ದಶಕಗಳಿಂದ ಜೆಡಿಎಸ್ನಲ್ಲಿ ಅತ್ಯಂತ ಆಕ್ಟಿವ್ ಆಗಿರ್ತಕ್ಕಂತಹ ಏಕೈಕ ನಾಯಕ ಯಾರಪ್ಪ ಅಂತ ಕೇಳಿದ್ರೆ ಅದು ಮೈಸೂರಿನ ಜೆಡಿಎಸ್ನ ಶಾಸಕರು ಜಿಟಿ ದೇವೇಗೌಡರು ಅಂತ ಪಕ್ಷದ ಹಳೆ ಕಾರ್ಯಕರ್ತರೇ ಹೇಳ್ತಾರೆ. ಅಂತಹ ಜಿಟಿ ದೇವೇಗೌಡರನ್ನ ಜೆಡಿಎಸ್ನಲ್ಲಿ ಯಾಕೆ ಉಳಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ? ಎಚ್ಡಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರ ಹಾಗಿನ ಅಭಿಪ್ರಾಯವೇ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಹೋದ್ರೆ ದೇವೇಗೌಡರಿಗೆ ಆ ತರಹದ ಅಭಿಪ್ರಾಯ ಇಲ್ಲ. ಜಿಟಿ ದೇವೇಗೌಡರ ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಜೊತೆಗೆ ಪಕ್ಷಕ್ಕೆ ಅವರಿಂದಾದ ಕೊಡುಗೆಗಳು, ಅವರಿಂದಾದ ಲಾಭ ಇವೆಲ್ಲವೂ ದೇವೇಗೌಡರಿಗೆ ಗೊತ್ತು. ಆದರೆ ಕೇಂದ್ರ ಸಚಿವ ಯಾವ ಕಾರಣಗಳನ್ನು ಮುಂದಿಟ್ಟುಕೊಂಡು ಜಿಟಿ ದೇವೇಗೌಡರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ಗೊತ್ತಿಲ್ಲ. ನಿಯತ್ತು ಜಿಟಿ ದೇವೇಗೌಡರಿಗೆ ಇಲ್ಲದಲೇ ಇದ್ದಿದ್ದರೆ ಇಷ್ಟೊತ್ತಿಗೆ ಜೆಡಿಎಸ್ಸಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿಗೆ ಸೇರ್ತಿದ್ರು. ಅವರ ಮನಸ್ಸಿನ ಎಲ್ಲೋ ಒಂದು ಕಡೆ ಅಲ್ಪ ಸ್ವಲ್ಪ ನಿಯತ್ ಇದ್ದಿದ್ರಿಂದನೇ ಜಿಟಿ ದೇವೇಗೌಡರು ಈ ಕ್ಷಣದವರೆಗೂ ಕೂಡ ಜೆಡಿಎಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡದೆ ಜೆಡಿಎಸ್ ಪಕ್ಷದಲ್ಲೇ ಶಾಸಕರಾಗಿ, ಜೆಡಿಎಸ್ ಪಕ್ಷದಲ್ಲೇ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದಾರೆ. ನೀವು ಹೆಂಗೆ ಏಕಾಏಕಿ ನಿಯತ್ತು ಇಲ್ಲ, ಪಕ್ಷ ನಿಷ್ಠೆನೂ ಇಲ್ಲ ಅಂತ ಹೇಳ್ತೀರಿ? ನಿಮ್ಮ ಪಕ್ಷದ ಯಾವುದೇ ಒಬ್ಬ ನಾಯಕನನ್ನ ಕಾಂಗ್ರೆಸ್ಸಿಗೆ ಹೋಗುವಂತೆ ಜಿಟಿ ದೇವೇಗೌಡರು ಯಾವ ಘಳಿಗೆಯಲ್ಲಾದರೂ ಪ್ರೇರಣೆಯನ್ನು ಕೊಟ್ಟಿದ್ದಾರಾ? ಇಲ್ಲ. ಮಾಗಡಿ ಶಾಸಕ ಬಾಲಕೃಷ್ಣ ಜೆಡಿಎಸ್ನಿಂದ ಕಾಂಗ್ರೆಸ್ಸಿಗೆ ಹೋಗೋದಕ್ಕೆ ಕಾರಣ ಜಿಟಿ ದೇವೇಗೌಡರು ಆಗಿದ್ರಾ? ಇಲ್ಲ. ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ಸಿನಲ್ಲಿ ಅನೇಕ ನಾಯಕರಾಗಿ ಮಿಂಚುತ್ತಿರುವ ಭಾಗಶಃ ಜನ ಜೆಡಿಎಸ್ ಪಕ್ಷದವರೇ ಆಗಿದ್ದಾರೆ. ಅವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಕ್ಕೆ ಕಾರಣ ಜಿಟಿ ದೇವೇಗೌಡರ? ಅಲ್ವೇ ಅಲ್ಲ. ಮತ್ತೆ ನೀವು ಪಕ್ಷ ನಿಷ್ಠೆ ಇಲ್ಲದವರು ಅಂತ ಹೆಂಗೆ ಕರೀತೀರಿ? ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರ ಪರ ಸಮರ್ಥನೆ ಮಾಡಿಕೊಂಡ ಕಾರಣವನ್ನೇ ಮುಂದಿಟ್ಕೊಂಡು ನೀವು ಹಂಗೆ ಹೇಳೋದಾದ್ರೆ, ನೀವೆಷ್ಟೋ ಬಾರಿ ಸಿದ್ದರಾಮಯ್ಯರ ಆಡಳಿತವನ್ನು ಮೆಚ್ಚಿ ಹೊಗಳಿದ್ದೀರಲ್ಲ, ಅದರರ್ಥ ನೀವು ಪಕ್ಷ ನಿಷ್ಠೆ ಇಲ್ಲದವರ? ಜಿಟಿ ದೇವೇಗೌಡರು ಯಾವುದೋ ಒಂದು ದುರ್ಬಲ ಘಳಿಗೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಂತಹ ವೇದಿಕೆಯನ್ನು ಹಂಚಿಕೊಂಡ್ರು ಅನ್ನೋ ಕಾರಣವನ್ನೇ ಮುಂದಿಟ್ಟುಕೊಂಡು ಜಿಟಿ ದೇವೇಗೌಡರಿಗೆ ನಿಯತ್ತೂ ಇಲ್ಲ, ಪಕ್ಷ ನಿಷ್ಠೆನೂ ಇಲ್ಲ ಅಂತ ಜಡ್ಜ್ಮೆಂಟಿಗೆ ಬರೋದಕ್ಕೆ ಕುಮಾರಸ್ವಾಮಿ ನೀವ್ಯಾರು? ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರ ಅಭಿಪ್ರಾಯವನ್ನು ಕೂಡ ಕೇಳಿ ಕುಮಾರಸ್ವಾಮಿ ಈ ನಿರ್ಧಾರಕ್ಕೆ ಬಂದಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ ಕಾರ್ಯಕರ್ತರು ಒಂದು ಕಡೆ ಮಾತನಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.